ಅಮ್ಮಂಗೆ ಊಟಕ್ಕೆ ಏನು ತಗೊಬಂದು ಕೊಡ್ಲಾ? ಹ್ಞೂ ಹ್ಞೂ. ಅತ್ತೆ ಯಾಕೆ ಏನಾಯ್ತು ಅತ್ತೆ? ಅತ್ತೆ ಹ್ಞೂ ಗ್ರೀಷ್ಮಾ ಯಾಕೋ ಗೊತ್ತಿಲ್ಲಮ್ಮ, ಕಣ್ಣಲ್ಲಿ ಒಂಥರ ಕಪ್ಪಗಾಗ್ತೈತೆ, ಸುತ್ತಮುತ್ತ ಏನು ಕಾಣಿಸ್ತಾ ಇಲ್ಲ, ನನಗೇನೋ ಆಗ್ತೈತೆ. ಅಯ್ಯೋ ಹೌದಾ ಅತ್ತೆ? ಯಾಕೆ ಹಿಂಗಾಗ್ತಿದೆ ನಿಮಗೆ? ಅಂದಂಗೆ ಇವತ್ತು ಮಾತ್ರೆ ತಗೊಂಡ್ರೆ ಇಲ್ವೋ? ತಗೊಂಡೆ ಮಾತ್ರೆ ಎಲ್ಲ ನಾನು, ಆದರೂ ಯಾಕೋ ಗೊತ್ತಿಲ್ಲ. ಅಯ್ಯೋ ಹಾಗಾದರೆ ಇರಿ, ನಾನು ಹೋಗಿ ನಿಮ್ಮ ಮಗನ ಕರ್ಕೊಬರ್ತೀನಿ ಬೇಗ. ಮನೋಜ್ ಮನೋಜ್. ಹಾಂ ಏನು ಗ್ರೀಷ್ಮಾ, ಬಂದೇ ಇರು, ಒಂದೊಂದು ನಿಮಿಷ ಬರ್ತೀನಿ. ಮೊದಲು ಇಲ್ಲಿ ಬಾ ನೀನು. ಅತ್ತೆ ನೀವೇನು ಹೆದರ್ಕೊಂಬೇಡಿ, ಇಡಿ ನಿಮ್ಮ ಮಗ ಬರ್ತಾರೆ, ನೋಡ್ಕೊಳ್ಳೋರು ನಿಮ್ಗೆ ಏನಾಗಿದೆ ಅಂತ. ಯಾಕೆ ಗ್ರೀಷ್ಮಾ, ಯಾಕೆ ಹಂಗೆ ಕಿಚ್ಕೊಂತಿದ್ದಲ್ಲ, ಏನಾಯಿತು ಅಮ್ಮ? ಏನಾಯ್ತಮ್ಮ? ಮನೋಜ್ ಅತ್ತೆಗೆ ಏನಾಯ್ತು ಅಂತ ಸ್ವಲ್ಪ ನೋಡು, ಯಾಕೋ ತ ಸುತ್ತಂಗೆ ಆಗ್ತಾಯಿದೆ ಅಂತ ಏನೋ ಹೇಳ್ತಿದೆ, ನನಗೆ ಯಾಕೋ ತುಂಬ ಗಾಬರಿ ಆಗ್ತಿದೆ ಕಣೋ, ನೋಡು ಸ್ವಲ್ಪ. ಹೌದಾ, ಸರಿ ಇನ್ನು ಸ್ವಲ್ಪ ಈ ಕಡೆ ಬಾ, ನಿಧಾನಕ್ಕೆ ಬಾ, ನಾನು ನೋಡ್ತೀನಿ ಅಮ್ಮಗೆ ಏನಾಗಿದೆ ಅಂತ. ಅಮ್ಮ ಅಮ್ಮ, ನಿಂಗೆ ಇವಾಗ ಏನಾಗ್ತಿದೆ ಅಂತ ನಿಧಾನ ಕೇಳಿ ನನಗೆ. ಅವ್ನು ಕೆಲಸ ಮಾಡೋಣ, ಡಾಕ್ಟರ್ ಹತ್ರ ಹೋಗೋಣವಾ? ಹಾಂ ಹೇಳ್ಮಾ. ಬೇಡ, ನಂಗೆ ಅನ್ನಿಸ್ತಿದೆ ಯಾಕೋ ನಾನು ಇನ್ಮೇಲೆ ಬದುಕಲ್ಲ ಅಂತ ಅನ್ನಿಸ್ತಿದೆ ಅಪ್ಪ. ಹಾಂ ನನ್ನ ಕತೆ ಮುಗೀತು ಅಂತ ಅನ್ನಿಸ್ತಿದೆ. ಅಮ್ಮ ನೀನು ಯಾಕೆ ಹಂಗೆಲ್ಲ ಮಾತಾಡ್ತೀಯಾ? ಸುಮ್ಮನಿರು, ನಿನಗೇನೂ ಆಗಲ್ಲ ಆಯಿತಾ? ಹೌದು ಅತ್ತೆ, ಹಾಗೆಲ್ಲ ಮಾತಾಡಬೇಡಿ, ನಿಮಗೇನೂ ಆಗೋದಿಲ್ಲ. ನೋಡಪ್ಪ ಮಗನೇ, ನನ್ನ ಸ್ವಲ್ಪ ಮನಸ್ಸು ಈ ದಿವಾನ ಮೇಲೇ ಸ್ವಲ್ಪ ಮಲಗಿಸ್ತೀಯಾ? ಹ್ಞೂಮ್ಮ. ಅಮ್ಮ ಇವಾಗ ಸರಿ ಆಯ್ತಮ್ಮ? ಹಾಂ ಇವಾಗ ನಿಂಗೆ ಆರಾಮಾಯ್ತಾ? ಸ್ವಲ್ಪ ಸ್ವಲ್ಪ ನೀರು ಬೇಕು. ತಗೊಬಂದತ್ತೆ. ಯಾಕಮ್ಮ ನಿಂಗೆ ಏನಾಗ್ತದೆ? ಇವತ್ತಾಕೆ ಹಿಂಗೆ ಆಡ್ತಾ ಇದೆಯಾ ನೀನು? ಮನೋಜ್ ತಗೋ ನೀರು ಕೊಡ ಅಮ್ಮನಿಗೆ. ಹಾಂ ಅಮ್ಮ ಸ್ವಲ್ಪ ಕುಡಿ ನೀರು. ಅಮ್ಮ ಇನ್ನು ಸ್ವಲ್ಪ ಕುಡಿಯಮ್ಮ. ಮಾ ಅಮ್ಮ. ಮನೋಜ್ ಏನಾಯ್ತು ಅಮ್ಮನಿಗೆ? ಯಾಕೆ ನೀರು ಕುಡಿತಿಲ್ವಾ? ಗೊತ್ತಿಲ್ಲ ಗೊತ್ತಿಲ್ಲ ಗ್ರೀಷ್ಮಾ, ಅಮ್ಮಂಗೆ ಏನಾಯ್ತು ಅಂತ. ಅಮ್ಮ ಕಂಡುಬಿಡ್ರಮ್ಮ. ಅಮ್ಮ 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 ಅಮ್ಮ. ಮನೋಜ್ ಅತ್ತೆ ನಮ್ಮಿಬ್ಬರನ್ನ ಬಿಟ್ಟು ಹೊಂಟೋಗ್ಬಿಟ್ರು ಕಣೋ. ಹಾಂ ಅಮ್ಮಂಗೆ ಇದೇನಾಯಿತು? ನಮ್ಮ ಅಮ್ಮಂಗೆ ಏನಾಯಿತು? ಅಮ್ಮ ಅಜ್ಜಿ ಕಾಣಿಸ್ತಾ ಇಲ್ಲಲ್ಲ? ಅದು ಅಜ್ಜಿಗೆ ಸ್ವಲ್ಪ ಊರಲ್ಲಿ ಜಮೀನಲ್ಲಿ ಕೆಲಸ ಇದೆಯಂತೆ, ಅದನ್ನೆಲ್ಲ ಮಾಡಿ ಮುಗಿಸಿ ಬರ್ತೀನಿ ಅಂತ ಹೋಗಿದ್ದಾರೆ. ಇನ್ನೊಂದು ವಾರ ಆಮೇಲೆ ಬಂದ್ಬಿಡ್ತಾರೆ. ಓ ಹೌದಾ ಅಮ್ಮ, ಇನ್ಮೇಲೆ ಅಜ್ಜಿ ಅವ್ರ ಮನೆಗೆ ಹೋಗಲ್ವಾ? ನಮ್ಮ ಮನೆಯಲ್ಲೇ ಇರ್ತಾರಾ? ಇಲ್ಲಮ್ಮ, ಅಜ್ಜಿ ಇಲ್ಲಿರೋದಿಲ್ಲ ತುಂಬ ದಿನ. ಯಾವಾಗಾದರೂ ಬಂದರೆ ಒಂದು ತಿಂಗಳಿರ್ತಾರೆ, ಆಮೇಲೆ ಹೊಟ್ಟೋಗ್ಬಿಡ್ತಾರೆ. ಯಾಕೆ? ಯಾಕಿಲ್ಲಮ್ಮ, ಅಜ್ಜಿ ಇಲ್ಲಿ ಇದ್ದರೆ ಚೆನ್ನಾಗಿರುತ್ತಲ್ಲ, ಅದಕ್ಕೆ ನಂಗೆ ದಿನ ಒಂದೊಂದು ಕತೆ ಹೇಳ್ತಾರೆ ಅಲ್ವಾ, ಅದಕ್ಕೆ. ಹೌದಾ? ನಮಸ್ತೆ ಮೇಡಮ್. ನಮಸ್ತೆ. ಅಲ್ಲ ನೀವು ಯಾರು ಅಂತ ನನಗೆ ಗೊತ್ತಾಗಿಲ್ಲ. ಓ ಅಂಕಲ್ ನೀವಾ? ಅಮ್ಮ ನನಗೆ ಗೊತ್ತು ಯಾರು ಅಂತ. ಆವತ್ತು ನಾನು ಹಿಂಗೆ ಹೇಳಿದ್ನಲ್ಲ, ಅಪ್ಪಗ ಒಬ್ಬರು ಫ್ರೆಂಡ್ ಇದ್ದಾರಮ್ಮ, ಅವ್ರು ಬಂದಿದ್ರು, ಮತ್ತೇನೋ ಮಾತಾಡ್ಕೊಂಡ್ಬಂದ್ರು ಆಚೆ ಹೋಗಿ ಅಂತ. ಅವರು ಇದೇ ಅಂಕಲು. ಅಂಕಲ್ ನೀವು ನಮ್ಮ ಮನೆಗೆ ಹೋಗಿ ಬಂದಿದ್ದು ತಾನೇ? ಹೌದು ಪುಟ್ಟ. ಪರಿಮಳ ಅವರೇ, ನಾನು ನಿಮ್ಗೆ ಯಾರು ಅಂತ ಪರಿಚಯ ಇಲ್ಲ, ಆದರೆ ನಿಮ್ಮ ಪರಿಚಯ ನನಗೆ ಚೆನ್ನಾಗೇ ಇದೆ. ಅಂದಂಗೆ ನಿಮ್ಮ ಹಸ್ಬೆಂಡ್ ಇಲ್ಲ ಮನೇಲಿ? ಇಲ್ಲ, ಅವ್ರು ಆಫೀಸ್ಗೆ ಹೋಗಿದ್ದಾರೆ. ಹಾಂ ಇನ್ನೇನು ಬರೋ ಟೈಮ್ ಆಯಿತು. ಅಂದಂಗೆ ನೀವು ನಮ್ಮನೆಗೆ? ಹಾಂ ಹೇಳ್ತೀನಿ, ಒಂದು ನಿಮಿಷ. ಮಂಗಳ ಬಾ. ಏನು ಮಂಗಳನ? ಮಂಗಳ ನೋಡು, ನೀನು ಯಾವಾಗಲೂ ಕೇಳ್ತಾ ಇದ್ದಿಲ್ಲ ನನ್ನ ಮಗಳು ಎಲ್ಲಿ ಅಂತ. ನೋಡು, ಇವಳೇ ನಿನ್ನ ಮಗಳು. ನನ್ನ ಮಗಳು, ನನ್ನ ಮಗಳು. ಮಗಳೇ ಹೇಗಿದೆಯಮ್ಮ? ಮಗಳ? ನಾನು ಯಾರು ನಿಮಗೆ ಮಗಳಾಗಕ್ಕೆ? ನೋಡಿ ಇಲ್ಲಿದ್ದಾರಲ್ಲ, ನಾನು ಇವ್ರ ಮಗಳು. ನೀವ್ಯಾರು ಆಂಟಿ? ಆಂಟಿ? ನಾನು ನಿಮ್ಮ ಆಂಟಿ ಅಲ್ಲಮ್ಮ, ನಾನೇ ನಿಮ್ಮ ಅಮ್ಮ. ಇಲ್ಲಪ್ಪ, ನೀವಾಗ ನನಗಮ್ಮ ಆಗ್ತೀರಾ? ನನ್ನ ಅಮ್ಮ ಇದ್ದಾರೆ ನೋಡಿ.
ಇವರೇ ನನ್ನಮ್ಮ. ಅಮ್ಮ ಹೇಳು ಇವರಿಗೆ. ಪರಿಮಳ ಅಕ್ಕ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಒಂದು ತಾಯಿ ಆಗೋದಕ್ಕೆ ಯೋಗ್ಯತೆ ಇಲ್ಲ. ನಾನು ಯಾರಮ್ಮನ ಕ್ಷಮಿಸೋದಕ್ಕೆ ಹೇಳು? ಅದು ನೀನು ಕ್ಷಮಿಸೋದು ತಪ್ಪೇನು ಮಾಡಿಲ್ಲ ಬಿಡು. ಓ, ಹಂಗಂದ್ರೆ ನಿಮಗೆಲ್ಲ ವಿಷಯ ಗೊತ್ತಾಗಿದೆ ಅಂತಾಯಿತು. ನಿಜ, ನಾನು ನಿಮ್ಮ ಗಂಡನಿಗೆ 2ನೇ ಹೆಂಡತಿ ಆಗಿದ್ದು ನಿಜ. ಈ ಮಗುವಿನ ತಾಯಿನೂ ನಾನೇ. ಆದರೆ ನನಗೆ ನಿಮಗೆ ಈ ವಿಷಯ ಎಲ್ಲ ಹೇಳಬೇಕು ಅಂತ ತುಂಬ ಸರಿ ಪ್ರಯತ್ನ ಪಟ್ಟೆ. ಆದರೆ ನಿಮ್ಮ ಒಳ್ಳೆಯ ಮನಸ್ಸು ನೋಡಿ ನನಗೆ ಹೇಳೋಕ್ಕೆ ಬಾಯಿ ಬಂದಿಲ್ಲ. ಅದಕ್ಕೆ ನಾನಾಗೆ ದೂರ ಹೋಗ್ಬಿಟ್ಟೆ. ನೀನು ಏನು ಹೇಳ್ತಾ ಇದೆಯಾ? ಹೌದು ಅಕ್ಕ, ನಾನಾಗೆ ಬೇಕಂತಾನೆ ನಿಮ್ಮ ಗಂಡನಿಂದ ದೂರ ಆಗಿ ಹೋಗಿರೋದು ನಾನು. ನಿಮ್ಮಂಥವ್ರಿಗೆ ಮೋಸ ಮಾಡೋಕ್ಕೆ ನನಗೆ ಯಾಕೋ ಮನಸ್ಸು ಬಂದಿಲ್ಲ. ಓ, ನನಗೆ ಮೋಸ ಮಾಡೋಕ್ಕೆ ನಿನಗೆ ಮನಸ್ಸಿಲ್ಲ ಸರಿ. ಆದರೆ ಇವಾಗ ನನ್ನ ಮಗಳನ್ನ ನನ್ನಿಂದ ದೂರ ಮಾಡಬೇಕು ಅಂತ ಇದೆಯಲ್ಲ, ಇದಕ್ಕೆ ನಿನ್ನ ಮನಸ್ಸಿದೆಯಾ? ಚೇಚೆ, ನನ್ನ ತಪ್ಪು ತಿಳ್ಕೊಂಡಿದ್ರ ನೀವು. ನನಗಿಲ್ಲಿವರೆಗೂ ಬರೋವರೆಗೂ ಈ ಮಗು ನಿಮ್ಮ ಹತ್ರ ಇದೆ ಅಂತ ಗೊತ್ತಾಗೋವರೆಗೂ ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಗಳು ನಿಮ್ಮ ಹತ್ರ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ನನ್ನ ಖಂಡಿತ ತಪ್ಪು ಮಾಡೋಕ್ಕೋಗಲ್ಲ. ಯಾಕೆಂದರೆ ನನ್ನ ಮಗಳು ಎಲ್ಲಿ ಇರಬೇಕಾಗಿತ್ತು ಅಲ್ಲೇ ಇದ್ದಾಳೆ. ನಂಗೆ ಅಷ್ಟು ಸಾಕು. ನಾನು ಇನ್ಮೇಲೆ ನೋಡಿ, ಇಲ್ಲಿದ್ದಾಳೆ ನನ್ನ ಮಗ, ಇವನು ನನ್ನ ಮಗ. ನಾವು 3 ಜನ ಖುಷಿಯಾಗಿರ್ತೀವಿ. ನೀವು ಹಾಗೆ ಖುಷಿಯಾಗಿರಿ, ಆಯಿತಾ? ಹಾಗಂದ್ರೆ ನೀನು ನನ್ನ ಮಗಳನ್ನ ನಿನ್ನ ಜೊತೆ ಕರ್ಕೊಂಡು ಹೋಗೋದಿಲ್ಲ ತಾನೇ? ಇಲ್ಲ ಅಕ್ಕ, ಆ ತಪ್ಪು ಯಾವುದೇ ಕಾರಣಕ್ಕೂ ನಾನು ಮಾಡಲ್ಲ. ಮಗಳ, ನೀನು ನಂಗೆ ಇಷ್ಟು ದೊಡ್ಡ ಸಹಾಯ ಮಾಡ್ತಾ ಇದೆಯಾ ಅಂದರೆ ತಪ್ಪು ಅಕ್ಕ. ನಾನು ನಿಮಗೆ ಸಹಾಯ ಮಾಡಿಲ್ಲ, ನಾನು ನಿಮಗೆ ದ್ರೋಹನೇ ಮಾಡಿದ್ದೀನಿ ನಿಮ್ಮ ಗಂಡನ ಕಿತ್ಕೊಂಡು. ಆದರೆ ಈಗ ನಿಮ್ಮ ಮಗಳನ್ನ ಕಿತ್ಕೊಂಡು ನಿಮ್ಗಿನ್ನೂ ಅನ್ಯಾಯ ಮಾಡೋಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಇವಳು ಯಾವಾಗಿದ್ರೂ ನಿಮ್ಮ ಮಗಳೇ. ನನಗೆ ಆಸೆ ಇದ್ದಿದ್ದು ಇಷ್ಟೇ, ನನ್ನ ಮಗಳು ಎಲ್ಲಿದ್ದಾಳೆ ಮತ್ತು ಹೇಗಿದ್ದಾಳೆ ಅಂತ ನೋಡಬೇಕಾಗಿತ್ತು. ನಾನು ನಮ್ಮ ಯಜಮಾನ್ರಿಗೆ ಅದನ್ನೇ ಹೇಳಿದ್ದೆ. ನಂಗೆ ಸಾಕು, ಇವಾಗ ನನ್ನ ಮನಸ್ಸಿಗೆ ತುಂಬ ನೆಮ್ಮದಿ ಆಯಿತು. ಮಗಳೇ, ಒಂದು ನಿಮಿಷ ಬಾಯಿಲಿ. ನಾನು ಬರೋದಿಲ್ಲ. ಶಿವಾನಿ, ಹೋಗಮ್ಮ, ಹಂಗೆಲ್ಲ ಹೇಳಬಾರ್ದು. ನೋಡು, ನಿನ್ನ ನಾನು ಯಾವತ್ತೂ ನಮ್ಮ ಮನೆಗೆ ಕರ್ಕೊಂಡು ಹೋಗೋದಿಲ್ಲ, ಆಯಿತಾ? ನೀನು ಇಲ್ಲೇ ಖುಷಿಯಾಗಿರ್ಬೋದು. ಯಾಕೆ ಹೇಳ್ಬಿಡಿ, ನೀವು ಬಂದು ಕರೆದ್ರೆ ನಾನು ಬಂದ್ಬಿಡ್ತೀನಾ? ನಮ್ಮಮ್ಮ ನನಗೆ ಹೇಳಿದ್ದಾರೆ, ಯಾರೇ ಕರೆದ್ರೂ ಜೊತೆ ಹೋಗ್ಬಾರ್ದು ಅಂತ. ನಾನ್ಯಾಕೆ ಬರಲಿ? ಶಿವಾನಿ, ಹಂಗೆಲ್ಲ ಹೇಳ್ಬಾರ್ದು ಅಮ್ಮ, ಯಾಕೆಂದರೆ ಅವರೇ ನಿನ್ನ ತಾಯಿ. ಅಮ್ಮ, ನೀನು ಏನು ಹೇಳ್ತಾ ಇದೆಯಾ? ನಿನ್ಗೇನಾಗಿದೆ ಅಮ್ಮ? ಯಾರನ್ನು ನೋಡಿ ನಿನ್ನ ತಾಯಿ ಅಂತ ಹೇಳ್ತೀಯಲ್ಲ? ಹೌದಮ್ಮ, ನಿಜ, ನೀನು ಹೇಳ್ತಾ ಇರೋದು ಸತ್ಯ. ನಾನು ನಿಂಗೆ ಯಾವತ್ತೂ ತಾಯಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ತಾಯಿ ಯಾವಾಗಿದ್ರೂ ಅವರೇನೆ. ಹಾಗೆ ಹೇಳಿ ಆಂಟಿ. ನಮ್ಮ ಅಮ್ಮಂಗೆ ಇತ್ತೀಚೆಗೆ ತುಂಬ ಭಯ ಆಗ್ಬಿಟ್ಟಿದೆ. ಯಾರಾದರೂ ನಮ್ಮ ಮನೆಗೆ ಬಂದರೆ ಎಲ್ಲರೂ ನಿಮ್ಮ ಮಗಳನ್ನ ಕೊಡಿ ಅಂತ ಕೇಳ್ತಾರೆ. ಅದು ಯಾಕೋ ಏನಪ್ಪ, ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ಆಯಿತು ಅಕ್ಕ, ನಾನು ಹೋಗ್ತೀನಿ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಾನು ನಿಮ್ಮ ದಾರಿಗಾಗಲಿ ನಿಮ್ಮ ಬದುಕಿಗಾಗಲಿ ಅಡ್ಡ ಬರೋದಿಲ್ಲ. ತುಂಬ ಥ್ಯಾಂಕ್ಸ್ ಮಗಳ. ನಾನಿನ್ನ ಏನು ಅಂತ ತುಂಬ ತಪ್ಪು ತಿಳ್ಕೊಂಬಿಟ್ಟಿದ್ದೆ. ಆದರೆ ನಿನಗೆ ಇಷ್ಟು ಒಳ್ಳೆ ಮನಸ್ಸಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮಂಗಳ, ನೀನು ಇಷ್ಟು ಬೇಗ ಈ ರೀತಿಯಾಗಿ ಬದಲಾಗ್ಬಿಟ್ಟಿಯಾ? ಕ್ಷಮಿಸ್ರಿ, ನಾನು ನಿಮಗೂ ತುಂಬ ದೊಡ್ಡ ಮೋಸ ಮಾಡಿದ್ದೀನಿ. ಇಷ್ಟು ವರ್ಷ ನೀವು ನನಗೆ ಎಷ್ಟೇ ಪ್ರೀತಿ ಕೊಟ್ಟರು, ಆದರೆ ನಾನು ಯಾವಾಗಲೂ ನನ್ನ ಮಗಳ ಯೋಚನೆಯಲ್ಲಿ ನಿಮ್ಮ ಜೀವನ ಅರ್ಧ ಹಾಳು ಮಾಡಿಬಿಟ್ಟಿದ್ದೀನಿ. ಇನ್ನು ಮುಂದೆ ನಾನು ಹಂಗಿರೋದಿಲ್ಲ. ನಾನು ಖುಷಿಯಾಗಿ ನಿಮ್ಮ ಜೊತೆ ಸುಖವಾಗಿರ್ತೀನಿ ರೀ. ಇನ್ಮೇಲೆ ನಾನು ನಮ್ಮ ಮಗು ನಾವಿಬ್ಬರು ಖುಷಿಯಾಗಿರೋಣ, ಆಯಿತಾ? ಥ್ಯಾಂಕ್ ಯು ಸೋ ಮಚ್ ಮಂಗಳ. ನನಗೆ ನಿನ್ನ ಮೇಲೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ನೀನು ಸುಂದರವಾಗಿರೋ ಜೀವನ ಯಾಕೆ ಹಿಂಗೆ ಹಾಳು ಮಾಡ್ಕೊತಾಳೆ ಹುಡುಗಿ ಅಂತ. ಆದರೆ ಇವಾಗ ಸಮಾಧಾನ ಆಯಿತು ನನಗೆ. ನಾನು ಈ ಕೆಲಸನ ಮೊದಲೇ ಮಾಡಬೇಕು ಅಂತ ಅನಿಸುತ್ತೆ. ಏನೇ ಆಗಬೇಕು ಅಂದರೆ ಅದಕ್ಕೊಂದು ಒಳ್ಳೆ ಸಮಯ ಅಂತ ಬರಲೇಬೇಕು ರೀ, ಆವಾಗಲೇ. ಅಕ್ಕ, ನೀನು ಅಷ್ಟೇ, ಸುಮ್ಮನೆ ನಿಮ್ಮ ಯಜಮಾನ್ರ ಮೇಲೆ ಸಿಟ್ಟು ಮಾಡಿಕೊಂಡು ನಿನ್ನ ಜೀವನ ಹಾಳು ಮಾಡ್ಕೋಬೇಡ ಅಕ್ಕ. ಅವ್ರನ್ನೂ ಕ್ಷಮಿಸು, ಹಂಗೆ ಜೊತೆಗೆ ನಾನು ಕ್ಷಮಿಸ್ಬಿಡು ಅಕ್ಕ. ಇನ್ಮೇಲೆ ನೀವು ಅಷ್ಟೇ ಸುಖವಾಗಿರಿ, ಆಯಿತಾ? ಇನ್ನು ಮುಂದೆ ಟೆನ್ಷನ್ ಮಾಡ್ಕೋಬೇಡಿ, ನನ್ನ ಮಗಳನ್ನ ಯಾರು ಬಂದು ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ. ನಾನು ಖಂಡಿತ ಕೆಲಸ ಮಾಡೋದಿಲ್ಲ. ಆಯಿತು ಮಗಳ, ನಿನಗೆ ನಾನು ಎಷ್ಟು ಥ್ಯಾಂಕ್ಸ್ ಆದರೂ ಕಡಿಮೆನೇ. ನನಗೆ ನನ್ನ ಮಗಳನ್ನ ವಾಪಸ್ ಕೊಟ್ಬಿಟ್ಟಿದ್ಯಾ. ನನಗೆ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು, ನನ್ನ ಮಗಳನ್ನ ಯಾರು ಬಂದು ಕರ್ಕೊಂಡು ಹೋಗ್ಬಿಡ್ತಾರೋ ಅಂತ. ಆದರೆ ಇನ್ಮೇಲೆ ನನ್ನ ಮಗಳನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಹೌದು ಅಕ್ಕ, ಖಂಡಿತನೇ ನೀವು ಹೇಳ್ತಾ ಇರೋದು ನಿಜಾನೇ. ನಾನು ಬರ್ತೀನಿ. ಸರಿ ಪುಟ್ಟ, ನಡೀಪ ಹೋಗೋಣ.
ರೀ ನಡೀರಿ. ಹ್ಞೂ ನಾವೇನು ಬರ್ತೀವಿ. ಅಮ್ಮ ನಿನಗೆ ಇವಾಗ ಖುಷಿ ಆಯ್ತಾ? ಇನ್ನು ಮುಂದೆ ಯಾರು ಬಂದರೂ ನನಗೆ ಕರ್ಕೊಂಡು ಹೋಗೋದಿಲ್ವಂತೆ. ಆ ಆಂಟಿ ಹೇಳಿಲ್ವ ಈಗ? ಹೌದು ಮಗಳೇ, ಇನ್ನು ಮುಂದೆ ನಾನು ನಿನ್ನ ದೂರ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ. ಸರಿ, ಇನ್ನು ಮುಂದೆ ಯಾವಾಗಲೂ ಅಳಬೇಡ ಆಯಿತಾ? ನಾವು ಯಾವಾಗಲೂ ಖುಷಿಯಾಗಿರೋಣ. ಸರಿಮ್ಮ.